24 ಏಪ್ರಿಲ್ದಿಂದ 28 ಏಪ್ರಿಲ್ 5 ದಿವಸ ಬೆಳಗಾವಿ ಐತಿಹಾಸಿಕ ಜಿಲ್ಲಾ ಬಸ್ತಿಯಲ್ಲಿ ಧರ್ಮಚಕ್ರ ಆರಾಧನಾ ಕಾರ್ಯಕ್ರಮ ಧರ್ಮಸೇನ ಆಚಾರ್ಯ ಮುನಿಶ್ರೀ ಅವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಇದರ ನೇತೃತ್ವ ಸುನಿಲ್ ಹನುಮಣ್ಣ ಅವರು ವಹಿಸಿಕೊಂಡಿದ್ದಾರೆ. 24ನೇ ತಾರೀಕು ಉದ್ಘಾಟನಾ ಕಾರ್ಯಕ್ರಮ 25, 26, 27, 28 ಮಂಗಳವಾದ ಪಂಚಾಮೃತ ಅಭಿಷೇಕ್ ಈ ತರ ನಮ್ಮ ಒಂದು ಸಮಾಜದ ಧರ್ಮದಲ್ಲಿ ಏನು ಕೆಲವೊಂದು ಪದ್ಧತಿಗಳಿದಾವೆ ಆ ಪ್ರಕಾರ 5 ದಿವಸ ಬೇರೆ ಬೇರೆ ಕಾರ್ಯಕ್ರಮ ಇದಾವೆ. ಈ ಕಾರ್ಯಕ್ರಮ 100% ಆಧ್ಯಾತ್ಮಿಕವಾಗಿ ಧಾರ್ಮಿಕ ಪರಂಪರೆ ಪ್ರಕಾರ ನಡೀತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷದ ಮುಖಂಡರ, ಎಲ್ಲಾ ಸಮಾಜ ಜನ, ಜೈನ ಸಮಾಜ ಜನ ಎಲ್ಲರೂ ಕೂಡಿ ಇದು ಒಂದು ಐತಿಹಾಸಿಕ ಇತಿಹಾಸ ಇರುವಂತ ಕಿಲ್ಲಾ ಬಸ್ತಿ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತ ವಿನಂತಿ ಮಾಡುವಂತ ಇದೊಂದು ಪ್ರೆಸ್ ಕಾನ್ಫರೆನ್ಸ್. ನಾ ಎಲ್ಲ ಸಮಾಜ ಬಾಂಧವರಿಗೆ, ಎಲ್ಲ ಸಮಾಜ ಜನರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಡೆವಲಪ್ಮೆಂಟ್ ಸಲುವಾಗಿ ನಮ್ಮ ಸಮಾಜದ ಹಿರಿಯರು ಕೂಡಿ ಚರ್ಚಾ ಮಾಡಿ ನಾವು ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿ ಒಮ್ಮೆ ನಿರ್ಣಯ ತಗೊಂಡಾಗ ಅಭಯ್ ಪಾಟೀಲ್ ಆಗಲಿ, ಸಂಜಯ್ ಪಾಟೀಲ್ ಎಲ್ಲ ನಮ್ಮ ಪ್ರಮುಖರೆಲ್ಲ ಕೂಡಿ ಡೆವಲಪ್ಮೆಂಟ್ ಮಾಡೋದು ಡಿಸೈಡ್ ಮಾಡ್ರು. ಅದು ಸುಮಾರು 1200 ವರ್ಷ ಹಿಂದಿನ ಟೆಂಪಲ್ ಇದ್ದ ಕಾರಣ ಆರ್ಕಾಲಜಿ, ಡಿಫೆನ್ಸು ಮತ್ತು ಕಂಟೋನ್ಮೆಂಟ್ ಪರ್ಮಿಷನ್ ತೊಗೊಳಕ್ಕೆ ನಾವು ಭಾಳ ಪ್ರಯತ್ನ ಮಾಡಿ ಏನೋ ದೇವರ ಕೃಪೆಯಿಂದ ಆಗಿದೆ. ಅದ್ರ ಸಲುವಾಗಿ ನಾವು ಅದನ್ನ ಈಗ ಡೆವಲಪ್ ಮಾಡಿದ್ದೀವಿ. ಅದ್ರ ಸಲುವಾಗಿ ಕರ್ನಾಟಕ ಸರ್ಕಾರ, ಈ ಹೊಸ ಸರ್ಕಾರ ಬಂದ ಮೇಲೆ ನಮ್ಗೆ 2,75,00,000 ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಮುಂದೆ ಮತ್ತು 1,50,50,00,000ಕ್ಕೆ ಅದು ಲೈಟ್ದು ಸಂಡೇ ಮತ್ತು ಸ್ಯಾಟರ್ಡೇ ನಾವು ಲೈಟ್ದು ಇಲ್ಲಿದ್ದು ಲೇಸರ್ ಲೈಟ್ದು ಸ್ವಲ್ಪ ವ್ಯವಸ್ಥೆ ಮಾಡ್ತಾಯಿದ್ವಿ. ಮತ್ತು ಡಿಸೆಂಬರ್ನಾಗ ಬೆಳಗಾವಿ ಅಧಿವೇಶನ ನೋಡತ್ನಾಗ ಚೀಫ್ ಮಿನಿಸ್ಟರ್ ಕಡೆ ಅದು ಓಪನಿಂಗ್ ಮಾಡ್ತೀವಿ. ವಿಧಿ ಪ್ರಕಾರ ನಾವು ಪೂಜಾ ಮಾಡಿ ಮಾಡ್ಕೊಂಡು ಮುಗಿಸಿ ನಂತರ ಡಿಸೆಂಬರ್ನಾಗ ಮುಖ್ಯಮಂತ್ರಿಗಳನ್ನ ಲಾಂಚ್ ಮಾಡ್ತೀವಿ. ಅದ್ರಾಗ ನಮ್ಮ ಜಿಲ್ಲಾ ಮಂತ್ರಿ ಎಲ್ಲ ನಮ್ಮ ಜಿಲ್ಲೆ ಭಾಗದ ಎಲ್ಲ MLAಗಳು ಪ್ಲಸ್ ನಮ್ಮ ಸಮಾಜ ಪ್ರಮುಖರು ಕೂಡಿ ನಾವು ಡಿಸೆಂಬರ್ನ ಅಧಿವೇಶನದಾಗ ಇದನ್ನು ಲಾಂಚ್ ಮಾಡ್ತೀವಿ.